ಧನುಸು ರಾಶಿಗೆ ಭಯಂಕರ ಲಕ್ಕನ್ನು ಕೊಡ್ತೈತೆ. ವಿಪರೀತ ರಾಜಯೋಗ. ಧನುಸು ರಾಶಿರಂತೆ 7 ಜನ್ಮದಲ್ಲಿ ಪುಣ್ಯ ಮಾಡಿರೋಂತ ಹೇಳುತ್ತೆ 100%. ಇಂಥ ಒಂದು ಯೋಗವನ್ನು ಪಡ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕು. ಯಾಕಂದರೆ ಧನುಸು ರಾಶಿಗೆ ಭಯಂಕರ ಲಕ್ಕು. ಯಾರೆಲ್ಲ ಧನುಸು ರಾಶಿ ಹುಟ್ಟಿದ್ರು ನಿಮ್ಮ ಜೀವನದಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ. ಧನುಸು ರಾಶಿಯಲ್ಲಿ ಇಷ್ಟೊಂದು ಕಷ್ಟಪಟ್ಟಿದ್ರು ಅವ್ರಿಗೆಲ್ಲ ಥರದ ಒಂದು ರಾಜಯೋಗವನ್ನು ಕೊಡ್ತಾ ಹೋಗುತ್ತೆ. ಗ್ರಹಗಳಲ್ಲಿ ವಿಪರೀತ ರಾಜಯೋಗ ಧನುಸು ರಾಶಿಗೆ. ಧನುಸು ರಾಶಿಯವರು ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ನಿಮಗೆ ಹೆಚ್ಚು ಕಮ್ಮಿ 5 ತಿಂಗಳು ಟೈಮ್ ಚೆನ್ನಾಗಿದೆ. 1 ತಿಂಗಳು 2 ತಿಂಗಳಲ್ಲ ಇವ್ರಿಗೆ. ವೃಷಭ ರಾಶಿಗಿಂತ ಚೆನ್ನಾಗಿದೆ. ವೃಷಭ ರಾಶಿ ನಾವು ಮಾರ್ಕೆಟ್ ಮಾಡೋದು ಯಾಕೆ ಮಾಡೋದು ಅಂದರೆ ಡಿ.ಕೆ. ಶಿವಕುಮಾರ್ಗೆ ಒಂದು ಒಳ್ಳೇದಾಗಲಿ ಅಂತ. ಖಂಡಿತ ಕೂಡ ಡಿ.ಕೆ. ಶಿವಕುಮಾರ್ ಕಬ್ಬನ್ನು ತಗೊಂಡೋಗಿ ಆನೆಗೆ ದಾನ ಮಾಡಿದ್ರೆ ತುಂಬ ರಾಜಯೋಗ ಬರುತ್ತೆ. ಕಬ್ಬನ್ನು ಯಡಿಯೂರಪ್ಪ ಆನೆನೇ ದಾನ ಮಾಡಿಬಿಟ್ಟಿದ್ರು. ಹಂಗಾಗಿ ಧನುಸು ರಾಶಿಗೆ ವಿಪರೀತ ರಾಜಯೋಗ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ವಿಪರೀತ ರಾಜಯೋಗ ಇರೋದ್ರಿಂದ ಈ ಸರಿ ಆಗಲಿ ಅಂತ ಆಸೆ. ಅಂದರೆ 100% ನಮಗೂ ಕೂಡ ಧನುಸು ರಾಶಿಯವರಿಗೆ ಇವ್ರಿಗೆ ಯೋಗವನ್ನು ಕೊಡ್ತಾ ಹೋಗ್ತಾನೆ. ಯಾಕಂದರೆ ಧನುಸು ರಾಶಿಯಲ್ಲಿರುವಂಥ ಯೋಗ ಸಕಲ ಸಂಪತ್ತು ಐಶ್ವರ್ಯ. ಧನುಸು ರಾಶಿಯವರಿಗೆ ಧನಸ್ಥಾನದಲ್ಲಿ ಶುಕ್ರಗ್ರಹ, ಬುಧಗ್ರಹ, ಗುರುಗ್ರಹ, ಕುಜಗ್ರಹ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ತುಂಬ ರಾಜಯೋಗದ ಮೇಲೆ ರಾಜಯೋಗವನ್ನು ಕೊಡ್ತಾನೆ. ಯಾರೆಲ್ಲ ಧನುಸು ರಾಶಿಯಲ್ಲಿ ಹುಟ್ಟಿದ್ರೆ ನೀವು ಖಂಡಿತ ಕೂಡ ನವಗ್ರಹಗಳನ್ನು ಅತಿ ಹೆಚ್ಚು ಆರಾಧನೆ ಮಾಡಿ, ನಿಮ್ಮಲ್ಲಿ ವಾಸ್ತು ಕಿಟ್ಟನ್ನು ಯೂಸ್ ಮಾಡಿ. ಧನುಸು ರಾಶಿಯವರಿಗೆ 5 ತಿಂಗಳ ಕಾಲ ಟೈಮ್ ಚೆನ್ನಾಗಿದೆ. ಅಂದರೆ 150 ದಿವಸ ನಿಮ್ಮ ಟೈಮ್ ಸೂಪರ್ ಟೈಮ್. ಏನೆಲ್ಲ ಕಣ್ಣೀರು ಹಾಕಿ ನನಗೆ ವಾತುಕುಂಟೆ ಸುರೇಶ್ ಅಂತ ಭಾಳ ವಿಶೇಷವಾಗಿ ಅವ್ರು ಯಾವಾಗಲೂ ಕಣ್ಣೀರು ಹಾಕಿದ್ರು ಧನುಸು ರಾಶಿ. ಇವಾಗ ಅವ್ರ ಟೈಮ್ ಸಖತ್ತಾಗಿದೆ. ಅವ್ರು ತುಂಬ ನನ್ನ ಪ್ರೋಗ್ರಾಮ್ ನೋಡ್ತಾರೆ. ನನ್ನ ತುಂಬ ದೊಡ್ಡ ಅಭಿಮಾನಿ. ಜೀರೋ ಬ್ಯಾಲೆನ್ಸ್ ಇದ್ದಲ್ಲ ಇವಾಗಲೂ ಕೂಡ ಪಾಪ ಡಿ.ಕೆ. ಶಿವಕುಮಾರ್ ದೊಡ್ಡ ಅಭಿಮಾನಿ. ಅವ್ರ ಮನೆಗೆಲ್ಲ ಹೋಗಿದ್ರು ಡಿ.ಕೆ. ಶಿವಕುಮಾರ್. ನಾನು ಅವ್ರು ಜೀರೋ ಬ್ಯಾಲೆನ್ಸ್ ಇದ್ದಾಗ ಹೇಳಿದ್ದೆ ನೀವು ಹಿಂಗಾಗುತ್ತೆ ಅಂತ. ಅವಾಗ ಅವ್ರ ಪರಿಚಯ ಇರಲ್ಲ. ಹಾಗಾಗಿ ಸಖತ್ ವೈಬ್ರೇಷನ್. ಬಹಳ ಅದ್ಭುತವಾದ ಧನುಸು ರಾಶಿಯವರಿಗೆ 5 ತಿಂಗಳು ರಾಜಯೋಗವನ್ನು ಕೊಡ್ತೈತೆ. 5 ತಿಂಗಳು ನೀವು ಧೈರ್ಯವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯವನ್ನು ನೀವು ಧನುಸು ರಾಶಿಯವರು ಮಾಡಿ ಸಕ್ಸಸ್ ಆಗಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಯಾಕಂದರೆ ಧನುಸು ರಾಶಿ ಇರೋಂಥ ಯೋಗವನ್ನು ನೀವು ದಯವಿಟ್ಟು ಬೆನಿಫಿಟ್ ಮಾಡ್ಕೊಳ್ಳಿ. ಯಾಕಂದರೆ 5 ತಿಂಗಳು ಧನುಸು ರಾಶಿಗೆ ಸಖತ್ ರಾಜಯೋಗವನ್ನು ಕೊಡುತ್ತೆ. ತುಂಬ ರಾಜಯೋಗವನ್ನು ಕೊಡುತ್ತೆ. ಮತ್ತು ಮಕರ ರಾಶಿಗೆ ಈ ಒಂದು ತಿಂಗಳು ಸಿಕ್ಕಾಬಟ್ಟೆ ಹಾಸ್ಪಿಟ್ಲಿಗೆ ಖರ್ಚು ಬರುತ್ತೆ. ಆರೋಗ್ಯ ಸಮಸ್ಯೆ ಬರುತ್ತೆ. 30 ಡೇಸ್ ಇವತ್ತಿಂದ 30 ದಿವಸ ಬರೆದಿಟ್ಕೊಬೇಡ್ರಿ. ಮಕರ ರಾಶಿಗೆ 30 ದಿವಸ ನಿಮಗೆ ಆರೋಗ್ಯ ಸಮಸ್ಯೆಗಳು ತುಂಬ ಜಾಸ್ತಿ ಬರುತ್ತೆ. ಆರೋಗ್ಯ ಸಮಸ್ಯೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಬರುತ್ತೆ. ಆರೋಗ್ಯ ಸಮಸ್ಯೆಯಿಂದ ನಿಮಗೆ ಸಾಕಷ್ಟು ಕಷ್ಟಗಳು, ದುಃಖಗಳು ಇವನ್ನೆಲ್ಲವೂ ಕೂಡ ನೋಡ್ತೀರಾ. ಒಂದಲ್ಲ ಒಂದು ಸಮಸ್ಯೆಯನ್ನು ಬೀಳ್ತೀರಾ. ಸಿಕ್ಕಾಬಟ್ಟೆ ಮಕರ ರಾಶಿಯವರಿಗೆ ಸಿಕ್ಕಾಬಟ್ಟೆ ತೊಂದರೆಗಳು, ಆರೋಗ್ಯ ಸಮಸ್ಯೆ, ಮತ್ತೊಂದು ಎಲ್ಲ ರೀತಿಯಲ್ಲೂ ಕೂಡ ತುಂಬ ಪ್ರಾಬ್ಲಮನ್ನು ನೀವು ಅನುಭವಿಸ್ಬೇಕಾಗತ್ತೆ. ಆರೋಗ್ಯ ಸಮಸ್ಯೆಯನ್ನು ನೀವು ತುಂಬ ಅನುಭವಿಸ್ಬೇಕಾಗತ್ತೆ. ಮತ್ತು ಕುಂಭರಾಶಿಗೆ ಮುಂದಿನ ವಾರ ನಾನು ಪ್ರೆಡಿಕ್ಷನ್ ಕೊಡ್ತಾ ಹೋಗ್ತೀನಿ. ಮುಂದಿನ ವಾರ ತುಂಬ ಜಾಸ್ತಿ ಪ್ರೆಡಿಕ್ಷನ್ ಕೊಡೋದಿದೆ. ಮುಂದಿನ ವಾರ ತುಂಬ ಪ್ರೆಡಿಕ್ಷನ್ ಕೊಡ್ತೀನಿ. ಈ ವಾರ 18ನೇ ತಾರೀಕುವರೆಗೂ ಗ್ರಹಗಳು ಬರ್ತಾ ಇದ್ದಾವೆ. ಕುಂಭರಾಶಿಗೆ ಮುಂದಿನ ವಾರ ಪ್ರೆಡಿಕ್ಷನ್ ಕೊಡ್ತೀನಿ. ಅದನ್ನು ಪೆಂಡಿಂಗ್ ಇಟ್ಟಿರ್ತೀನಿ. ಕೊನೆಯದಾಗಿ ಮೀನರಾಶಿಗೆ ಏನೆಲ್ಲ ಯೋಗ ಬರುತ್ತೆ. ಇದಾದಮೇಲೆ ನೀವು ಕೂಡ ಕರೆ ಮಾಡ್ಬೋದು. ಖಂಡಿತ ಕೂಡ ನಾವು ನಿಮ್ಮ ಕರೆನೂ ಕೂಡ ನಾವು ಸ್ವೀಕರಿಸ್ತೀವಿ. ಮೀನರಾಶಿಗೆ ಭಾಳ ವಿಶೇಷವಾಗಿ ತುಂಬ ರಾಜಯೋಗ. ಈ ಒಂದು ತಿಂಗಳು ಇವತ್ತಿಂದಲೇ ನಿಮಗೆ ಒಳ್ಳೆ ಶುಭ ಫಲ 3 ತಿಂಗಳ ಮುಂಚೆಲೇ ಆಗುತ್ತೆ. ಒಂದು ವಾರದ ಮುಂಚೆನೇ ತುಂಬ ಶುಭ ಫಲವನ್ನು ಕೊಡುತ್ತೆ 100%. ಮೀನರಾಶಿಗೆ ಈ ಒಂದು ತಿಂಗಳು ವಿಪರೀತ ರಾಜಯೋಗ ಇದೆ. ಈ ಒಂದು ತಿಂಗಳು 30 ದಿವಸ ನಿಮಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳಿದ್ದಾವೆ, ಇಷ್ಟು ವರ್ಷ ಏನು ಕಷ್ಟ ಇತ್ತು, ಆಲ್ಮೋಸ್ಟ್ಲಿ ಮೀನರಾಶಿಯವರು 1-1.5 ವರ್ಷದಿಂದ ಸಾಲ ಬಡ್ಡಿ ಕಟ್ಟಿ ವನವಾಸ ಬಿದ್ದು ಸಾಲ ಯಾರೋ ಮಾಡದಿರೋ ತಪ್ಪಿ ನೀವು ತಲೆನೋವು ಅನುಭವಿಸಿ, ಯಾರೋ ಮಾಡಿರೋ ದುಃಖಕ್ಕೆ ನೀವು ಅನುಭವಿಸೋದ್ರಿಂದ ತುಂಬ ದೊಡ್ಡ ಅನಾಹುತಗಳನ್ನ ನೀವು ನೋಡಿದಿರ. ಇದೆಲ್ಲ ಒಂದಲ್ಲ ಒಂದು ಸಮಸ್ಯೆಯನ್ನು ಮೀನರಾಶಿ ನೋಡಿದ